ಕಾಲೇಜಿನಲ್ಲಿ ಕಲಿತ ನಮ್ಮ ಸ್ನೇಹಿತರೆಲ್ಲರೂ ಸರ್ಕಾರದ ಬೇರೆ ಬೇರೆ ಇಲಾಖೆಗಳಲ್ಲಿ ಇತರೆ ಕ್ಷೇತ್ರಗಳಲ್ಲಿ ಉನ್ನತ ಹುದ್ದೆಗಳಲ್ಲಿ ಕೆಲಸ ಮಾಡುತ್ತಿರುವುದು ಹೆಮ್ಮೆಯ ವಿಚಾರ. ನಿಮ್ಮ ವೃತ್ತಿ ಜೀವನದಲ್ಲಿ ಮತ್ತಷ್ಟು ಎತ್ತರಕ್ಕೆ ಬೆಳೆಯಿರಿ ಎಂದು ಸರ್ಕಲ್ ಇನ್ಸ್ಪೆಕ್ಟರ್ ಡಿ ದುರಗಪ್ಪ ಹೇಳಿದರು. ಪಟ್ಟಣದ ಹೊರವಲಯದಲ್ಲಿರುವ ಮಯೂರಿ ಫಾರ್ಮ್ ಹೌಸ್ನ ಸಭಾಂಗಣದಲ್ಲಿ ಭಾನುವಾರ 1999 2002ರ ಅಂಬ್ಲಿ ದೊಡ್ಡಬರಮಪ್ಪ ಪ್ರಥಮ ದರ್ಜೆ ಕಾಲೇಜಿನ ಪದವಿ ವಿದ್ಯಾರ್ಥಿಗಳು ಆಯೋಜಿಸಿದ್ದ ವಿದ್ಯಾರ್ಥಿಗಳ ಸ್ನೇಹ ಸಮ್ಮಿಲನ ಸಮಾರಂಭದಲ್ಲಿ ಅವರು ಮಾತನಾಡಿ ತಮ್ಮ ಸಹಪಾಠಿಗಳನ್ನು ನೋಡಿ ವಿದ್ಯಾರ್ಥಿ ಜೀವನದ ಘಟನೆಗಳನ್ನು ಮೆಲುಕು ಹಾಕಿದರು. ಎಲ್ಲ ಸ್ನೇಹಿತರಿಗೂ ಮೊದಲನೇದಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ದುರ್ಗಪ್ಪ ಡಿ ಅಂತ. ನಾನು ಪ್ರೆಸೆಂಟಿಂಗ್ ಪೊಲೀಸ್ ಇನ್ಸ್ಪೆಕ್ಟರ್. ನಂದು ಸ್ವಂತ ಊರು ಅಗರಿ ಬೊಮ್ಮನಹಳ್ಳಿ ಮರಬೇಡ ಅಂತ. ನಮ್ಮ ವೈಫ್ ಹೆಸರು ಪಲ್ಲವಿ ಅಂತ. ನನ್ನ ದೊಡ್ಡ ಮಗ ಬಂದಿಲ್ಲ, ಸಾತ್ವಿಕ್ ಸೂರ್ಯ ಅಂತ, 5th ಸ್ಟ್ಯಾಂಡರ್ಡು ಕೋಚಿಂಗಲ್ಲಿದ್ದಾನೆ. ಎರಡನೇ ಮಗ UKG ಓದ್ತಾಯಿದ್ದಾನೆ, ಸಾಯಿ ಸಮೃದ್ಧ ಅಂತ. ನಾನು 1999ರಿಂದ 2002 ಏನು ಸ್ನೇಹ ಸಮ್ಮಿಲನ ಕಾರ್ಯಕ್ರಮ ಮಾಡಬೇಕಂತೇಳಿ 2017ರಲ್ಲೇ ಮಾಡಿ ನಾನು ಜೊತೆಗಿರ್ತೀನಿ ಅಂತ ಅವತ್ತ ನಮ್ಮ ಸ್ನೇಹಿತರಿಗೆ ಹೇಳಿದ್ದೆ. ಬಟ್ 2017ರಿಂದ 2022 5 ವರ್ಷಗಳ ನಂತರವಾಗಿ ನಾವು ಈ ಒಂದು ಸಮ್ಮಿಲನಕ್ಕೆ ಸಾಕ್ಷಿಯಾಗಿದ್ದೆ. ನಾನು ಡಿಗ್ರಿ ಮುಗಿದಗಟ್ಟಿಗೆ ಏನು ಮಾಡೋದು ಅಂತ BEd ಮಾಡ್ಬೇಕಂತ ಭಾಳ ಆಸೆ ಇತ್ತು. ಮೇಸ್ಟ್ರ್ ಆಗಬೇಕಂತೇಳಿ ಭಾಳ ಆಸೆ ನನಗೆ. TCH ಮಿಸ್ ಆಗಿತ್ತು, ಹಾಗಾಗಿ BEd ಮಾಡೇ ಇರ್ತಿರ್ತೀನಿ ಅಂತೇಳಿ. ಬಟ್ BEd ಸಹ ಅರ್ಪಣೆಯಲ್ಲಿ ಸಿಕ್ತು ನನಗೆ. BEd ಸಿಕ್ಕಟ್ಟಿಗೆ BEd ಡಿಸ್ಕಂಟಿನ್ಯೂ ಆಯಿತು. ಅಷ್ಟೊತ್ತಿಗೆ ನಾನು ಆಲ್ರೆಡಿ PSIಗೆ ಸೆಲೆಕ್ಟ್ ಆಗಿದ್ದೆ. ನಾನು ಮೊದಲು ಸ್ವಭಾವ ಏನಪ್ಪ ಅಂದರೆ, ಎಲ್ಲರೂ ನಮ್ಮ ಸ್ನೇಹಿತರು ಕೆಲವರು ಹಾಡು ಹೇಳೋದ್ರಲ್ಲಿ, ಆಟ ಆಡೋದ್ರಲ್ಲಿ ಎಲ್ಲರೂ ಬೆಳೀತಾ ಇದ್ರು. ನಾವು ನಮ್ಮದು ಕೆಲಸ ಏನಂದರೆ, ಫಸ್ಟ್ ನಾವು ಸರ್ಕಾರಿ ಜಾಬ್ ತೊಗೋಬೇಕು, ಸೆಟ್ಲ್ ಆಗಬೇಕು ಅಂತ ಜೀವನದಲ್ಲಿ. ಆಮೇಲೆ ನಾವು ಏನಾದರೂ ಹೇಳ್ಬೋದು. ಅಲ್ಲಿವರೆಗೆ ನಾವು ಜಾಸ್ತಿ ಕಾಣಿಸ್ಕೊತಾ ಇರಲಿಲ್ಲ. ನಾನು, ಮಂಜಪ್ಪ, ಚಂದ್ರಣ್ಣ, ಅಜಯ್, ಮಿಸ್ಲಿಂಗ್, ಲಿಂಗೇಶ್ ಓದಬೇಕು, ಏನಾದರೂ ಜೀವನದಲ್ಲಿ ಒಂದು ಒಳ್ಳೆಯ ಹುದ್ದೆ ಹಿಡಿಬೇಕು ಅನ್ನುವಂಥದ್ದು ಅಷ್ಟೇ. ನಮ್ಮ ಮನೆಯಲ್ಲಿ ಸಹ ಪ್ರೋತ್ಸಾಹ ಇತ್ತು. ಹಾಗಾಗಿ ನಾನು 2003ರಲ್ಲಿ ಫಸ್ಟ್ ಎಕ್ಸಾಮ್ ನಾನು ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಅಂತ ಬರೆದೆ. ಆಗ 29,000 ಆಲ್ ಓವರ್ ಸ್ಟೇಟ್ ಬೆಳೆದ್ರು. ಅದರಲ್ಲಿ ನನ್ನ ರ್ಯಾಂಕಿಂಗ್ ಬಂದುಬಿಟ್ಟು ಕೇವಲ 1128 ರ್ಯಾಂಕಿಂಗ್ ಆಯಿತು. ಬಟ್ ಸೆಲೆಕ್ಟ್ ಆಗಲೇ. ತದನಂತರವಾಗಿ ಹಾಗೇ ನೆಕ್ಸ್ಟ್ PSI ಕಾಲ್ ಮಾಡಿದರು. ಅದರಲ್ಲಿ ನಾನು 25,000 ಜನ ಬರೆದ್ರು. ಅದರಲ್ಲಿ ನಾನು ಸೆಲೆಕ್ಟ್ ಆಗಿದ್ದು 243ನೇ ರ್ಯಾಂಕ್ ನಾನು ಸೆಲೆಕ್ಟ್ ಆದೆ. ನಂತರವಾಗಿ ನಾನು ಮೈಸೂರಲ್ಲಿ 1 ವರ್ಷ ಟ್ರೈನಿಂಗ್ ಮಾಡಿ, ಅಗೇನ್ ಹಾವೇರಿಯಲ್ಲಿ 1 ವರ್ಷ ಪ್ರಾಕ್ಟಿಕಲ್ ಪೀರಿಯಡ್ ಅಂತ ಇರುತ್ತೆ, ಅಲ್ಲೇ ಮುಗಿಸಿ ನಂತರವಾಗಿ ನಾನು ಬೆಂಗಳೂರು ಸಿಟಿ 1 ಇಯರ್ ಮಾಡಿದೆ.
ನೆಕ್ಸ್ಟ್ ನನಗೆ ಅವಕಾಶ ಸಿಕ್ಕಿದ್ದು ನಮ್ಮ ಅರ್ಪಣೆ ತಾಲೂಕು ಅರಸೀಕೆರೆ ಅಂತ ಪೊಲೀಸ್ ಸ್ಟೇಷನ್. ಅಲ್ಲಿ 1.5 ಇಯರ್ ಕೆಲಸ ಮಾಡಿ ನೆಕ್ಸ್ಟ್ ಅಗೇನ್ ನಮ್ದೆಂಥ ಪುಣ್ಯ ಅಂದರೆ ಎಲ್ಲಿ ಓದಿದ್ದೋ ಅದೇ ಕಾಲೇಜಲ್ಲಿ ಅದೇ ಊರಲ್ಲಿ ನಾನು ಸಬ್ ಇನ್ಸ್ಪೆಕ್ಟರ್ ಆಗುವ ಒಂದು ಅವಕಾಶ 2008ರಲ್ಲಿ ಸಿಕ್ತು. ಕರ್ಪಳ್ಳಿಯ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅಂತ ಕೆಲಸ ಮಾಡಿದೆ. ನಂತರವಾಗಿ ನಾನು ಅಗೇನ್ ದಾವಣಗೆರೆ 1 ಇಯರ್, ಅಲ್ಲಿಂದ ಕೊಪ್ಪಳಕ್ಕೆ ಹೋಗಿ 3 ಇಯರ್ಸ್ ಆಗಿ ಅಲ್ಲಿಂದ ಪ್ರಮೋಟೆಡ್ ಆಗಿ ಪೊಲೀಸ್ ಇನ್ಸ್ಪೆಕ್ಟರ್ ಅಂತ ಗುಲ್ಬರ್ಗಾದಲ್ಲಿ 2 ಇಯರ್ಸ್ ಇದೆ. ಗುಲ್ಬರ್ಗಾದಿಂದ ಅಗೇನ್ ಹೊಸಪೇಟೆಯಲ್ಲಿ 1.5, ಆಮೇಲೆ ಇನ್ಸ್ಪೆಕ್ಟರ್ ಆಗಿ ನಮ್ಮ ಅರ್ಪಣೆಯಲ್ಲಿ CP ಆಗಿ ಮತ್ತೊಮ್ಮೆ ಅವಕಾಶ ಸಿಕ್ತು. 3 ವರ್ಷಗಳ ಕಾಲ ಸುದೀರ್ಘಾವಧಿ CP ಆಗಿ ನಾನು ಕೆಲಸ ಮಾಡಿದ್ದೀನಿ. ಇಲ್ಲಿಂದ ನೆಕ್ಸ್ಟ್ ನಾನು ಜಗಳೂರು ಹೋದೆ, ಅಲ್ಲಿ ಒಂದು 2 ಇಯರ್ಸ್ ಕೆಲಸ ಮಾಡಿದೆ CP ಅಂತ. ನಂತರ ಈಗ ಪ್ರೆಸೆಂಟ್ ವರ್ಕ್ ಮಾಡೋದು ಪೊಲೀಸ್ ಟ್ರೈನಿಂಗ್ ಸ್ಕೂಲ್, ಅಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನಮಗೆ ಹುದ್ದೆ ಭಾಳ ಮುಖ್ಯ ಅಲ್ಲ, ನಮ್ಮೆಲ್ಲರ ಈ ಒಂದು ಸ್ನೇಹ ಸಮ್ಮೇಳನ ಚಿರಶಾಶ್ವತ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ನನ್ನ ಸರ್ವಿಸಲ್ಲಿ ನಾನು ತಿಳ್ಕೊಂಡಿರೋದು ಯಾವುದೇ ಸ್ನೇಹಿತ ಬರಲಿ, ನೊಂದವರು ಬರಲಿ, ಅದೇ ವಿಶೇಷವಾಗಿ ನನ್ನ ಸಹಾಯ, ನನ್ನಿಂದ ಏನು ಸಹಾಯ ಆಗುತ್ತೋ ಅದನ್ನು ನಾನು ಲೀಗಲ್ ಆಗಿರ್ಬೋದು ಅಥವಾ ಯಾವುದೇ ರೀತಿಯಲ್ಲಿ ನಾನು ಸಹಾಯ ಮಾಡಲಿಕ್ಕೆ ಇಲ್ಲಿವರೆಗೆ ನನ್ನ ಸಹಾಯ ಮಾಡಿದ್ದೀನಿ, ಸಹಾಯ ಮುಂದೆನೂ ಸಹ ಮಾಡ್ತೇನೆ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇರ್ಬೋದು ನಾವೆಲ್ಲ ಪ್ರಯತ್ನ ಪಟ್ವಿ, ಕೆಲವ್ರಿಗೆ ಆಗಲಿಲ್ಲ, ಕೆಲವರು ಟೀಚರ್ ಆಗಿದ್ರೆ, ಲಾಯರ್ ಆಗಿದ್ದಾರೆ, ಇನ್ನು ಕೆಲವು ಕೆಲಸ ಸಿಕ್ಕಿಲ್ಲ. ಬಟ್ ನಮ್ಮ ಪ್ರಯತ್ನಕ್ಕೆ ಏನೋ ಒಂದು ಅವಕಾಶ ಇತ್ತು. ಕೇವಲ ಯಾವುದೂ ಎಲ್ಲಿಯೂ ಕಷ್ಟಪಡದೆ ಅಂದರೆ ಬೇರೆ ಜಾಬ್ಗೆ ಆಗದೆ ಡಿಗ್ರಿ ಮುಗಿಸಿದ ಗಟ್ಟಿಗೆ ನಮಗೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿ ಇಷ್ಟ ಆಯಿತು. ಹಾಗಾಗಿ ನೀವು ಯಾವುದೇ ಸ್ನೇಹಿತರು ಎನಿ ಟೈಮ್ ಯಾವುದೇ ರೀತಿಯ ಕಷ್ಟದಲ್ಲಿದ್ದಾಗ, ಯಾವುದೇ ಕಾನೂನಲ್ಲಿ ಸಿಗುತ್ತಿದ್ದಾಗ ನಾನು ಖಂಡಿತವಾಗಿ ನಿಮ್ಮ ಜೊತೆ ನಿಲ್ತೀನಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಹಾಗೆಯೇ ಈ ಒಂದು ಫಂಕ್ಷನ್ ಮಾಡೋದು ಬೇಡ ಅನ್ನುವಂಥದ್ದು ಲಿಂಗೇಶ್, ಶಿವಕುಮಾರ್ ಎಲ್ಲ ಫೋನ್ ಮಾಡಿ ಕೇಳಿದ್ರು. ನಾನು ಹೇಳಿದೆ 2016ರಲ್ಲೇ ನಿಮ್ಮ ಜೊತೆಗಿದ್ದೀನಿ, ಟಿಲ್ ಟುಡೇನೇ ನಿಮ್ಮ ಜೊತೆಗಿರ್ತೀನಿ, ಖಂಡಿತವಾಗಿ ನೀವು ಮಾಡಿ ನಾನು ಬೆನ್ನೆಲುಬಾಗಿ ಇರ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದೇ ರೀತಿಯಾಗಿ ಕೆಲಸದ ಒತ್ತಡ, ನಮ್ಮ ಪೊಲೀಸ್ ನೌಕರಿ ಅಂದರೆ 24/7 ಸ್ವಲ್ಪ ಈಗ ಒಂದು ವರ್ಷದಿಂದ ಬಿಡು ಅಂದರೆ ನನ್ನ ಜಾಬು ಸ್ವಲ್ಪ ರಿಲ್ಯಾಕ್ಸಲ್ಲಿದ್ದೀವಿ. ಹಾಗಾಗಿ ಈ ಒಂದು ಫಂಕ್ಷನ್ ಯಶಸ್ವಿಯಾಗಿ ತಾವೆಲ್ಲರೂ ಬಂದಿದ್ದರು, ಇನ್ನೂ ಅನೇಕ ಸ್ನೇಹಿತರು ಬಂದಿದ್ದಾರೆ. ಯಾವುದೇ ಸ್ನೇಹಿತರು ಎಲ್ಲೇ ಇದ್ದರೂ ಕೂಡ ಒಂದು ಫೋನ್ ಕಾಲ್ ಮಾಡಿದರೂ ಸಾಕು, ಖಂಡಿತವಾಗಿ ನಮ್ಮಿಂದ ಎಷ್ಟು ಸಹಾಯ ಅದಕ್ಕೆ ನಾವು ಸಹಾಯ ಮಾಡಲಿಕ್ಕೆ ಖಂಡಿತವಾಗಿ ಸಿದ್ಧವಾಗಿರ್ತೀನಿ. ಇನ್ನು ಕಾರ್ಯಕ್ರಮದಲ್ಲಿ ಹಲವು ವರ್ಷಗಳ ನಂತರ ಸೇರಿದ್ದ ವಿದ್ಯಾರ್ಥಿಗಳು ತಮ್ಮ ಕಾಲೇಜು ದಿನಗಳ ಸಂಭ್ರಮ, ಅಭ್ಯಾಸ, ಅಂದಿನ ಸಿಹಿ ಕಹಿ ಕ್ಷಣಗಳನ್ನು ನೆನಪಿಸಿಕೊಂಡರು. ಸ್ನೇಹಿತರಿಗಾಗಿ ಸ್ನೇಹಕ್ಕೋಸ್ಕರ ರಾಜ್ಯ, ಜಿಲ್ಲೆಗಳಿಂದ ವಿವಿಧ ಮೂಲೆಗಳಿಂದ ಆಗಮಿಸಿದ್ದ ಹಳೆಯ ವಿದ್ಯಾರ್ಥಿಗಳು ತಮ್ಮ ಶೈಕ್ಷಣಿಕ ಸಾಧನೆ, ವೃತ್ತಿ ಜೀವನ ಕುರಿತು ಪರಸ್ಪರ ಅನಿಸಿಕೆಗಳನ್ನು ಹಂಚಿಕೊಳ್ಳುವುದರ ಜೊತೆಗೆ ತಮಗೆ ಕಲಿಸಿದ್ದ ಗುರುಗಳನ್ನು ನೆನೆದರು. ಮತ್ತೂರು ಶಿವಕುಮಾರ್ ಮಾತನಾಡಿ, ನಾನು ಸೈನಿಕ ಹುದ್ದೆಗೆ 2000 ಇಸ್ವಿಯಲ್ಲಿ ಸೇನೆಗೆ ಸೇರಿ 2019ರವರೆಗೆ ಪಂಜಾಬ್, ಜಮ್ಮು ಕಾಶ್ಮೀರ, ಮಣಿಪುರ, ರಾಜಸ್ಥಾನ, ಬೆಂಗಳೂರು, ಕಲ್ಕತ್ತಾದಲ್ಲಿ ಸುದೀರ್ಘ ದೇಶ ಸೇವೆ ಸಲ್ಲಿಸಿ ಬಂದ ನನಗೆ ಈ ಸ್ನೇಹ ಸಮ್ಮಿಲನದ ಸಮಾರಂಭಕ್ಕೆ ಆಹ್ವಾನಿಸಿ ಸನ್ಮಾನಿಸಿ ಗೌರವಿಸಿದ್ದಕ್ಕೆ ನಿಮ್ಮೆಲ್ಲರ ಪ್ರೀತಿಗೆ ಚಿರಋಣಿಯಾಗಿರುತ್ತೇನೆ ಎಂದು ತಿಳಿಸಿದರು. ಎಎಸ್ಐ ರಮೇಶ್ ಕುಂಟಾಳ ಮಾತನಾಡಿ, 20 ವರ್ಷಗಳ ನಂತರ ತಮ್ಮೊಂದಿಗೆ ಕಲಿತ ಆತ್ಮೀಯ ಸ್ನೇಹಿತರನ್ನು ಒಂದೆಡೆ ಸೇರಿಸಿ ವಿದ್ಯಾರ್ಥಿ ಜೀವನದ ಸವಿ ನೆನಪುಗಳನ್ನು ಹಂಚಿಕೊಳ್ಳಲು ಹಳೆಯ ವಿದ್ಯಾರ್ಥಿಗಳೆಲ್ಲರೂ ಒಗ್ಗೂಡಿ ಸ್ನೇಹಕೂಟದಲ್ಲಿ ಭಾಗವಹಿಸುವ ಮೂಲಕ ಗಟ್ಟಿ ಗೆಳೆತನಕ್ಕೆ ಸಾಕ್ಷಿಯಾದರು. ಮುಖ್ಯ ಪೇದೆ ಟಿ ನಿಜಲಿಂಗಪ್ಪ ಮಾತನಾಡಿ, ಸ್ನೇಹ ಸಮ್ಮಿಲನ ಕಾರ್ಯಕ್ರಮವು ಸುಮಾರು 20 ವರ್ಷಗಳ ನಂತರ ಕೂಡಿರುವ ನಮ್ಮ ಜೀವನದ ಉದ್ದಕ್ಕೂ ಯಾವಾಗಲೂ ಅಜರಾಮರವಾಗಿ ಉಳಿಯಲಿ ಹಾಗೂ ಯಾರೇ ಕಷ್ಟದಲ್ಲಿದ್ದಾಗ ಪ್ರತಿಯೊಬ್ಬರೂ ಸೇರಿ ಅವರಿಗೆ ನಮ್ಮ ಗುಂಪಿನಿಂದ ಸಹಾಯ ಮಾಡೋಣ ಎಂದರು. ಇನ್ನು ಲಿಂಗೇಶ್ ಕೆಎಂಎಂ ಮಾತನಾಡಿ, ಜೀವನದಲ್ಲಿ ಸುಖಕ್ಕಿಂತ ಕಷ್ಟದಲ್ಲಿದ್ದವರಿಗೆ ಸ್ಫೂರ್ತಿ ನೀಡಿ ಸಹಾಯ ಮಾಡುವುದೇ ನಿಜವಾದ ಸ್ನೇಹ ಸಮ್ಮಿಲನ. ಈ ಸ್ನೇಹ ಸಂಬಂಧ ಕಾರ್ಯಕ್ರಮಕ್ಕೆ ಸೀಮಿತವಾಗಿರದೆ ಶಾಶ್ವತವಾಗಿ ನಮ್ಮೆಲ್ಲರಲ್ಲಿ ಉಳಿಯಲಿ. ಇಂತಹ ಸ್ನೇಹಿತರನ್ನು ಎಂದಿಗೂ ನನ್ನ ಕೊನೆಯ ಉಸಿರಿರುವವರೆಗೂ ಮರೆಯಲಾರೆ ಎಂದರು. ಈ ಸ್ನೇಹ ಸಮ್ಮಿಲನಕ್ಕೆ ಆಗಮಿಸಿದ ನನಗೆ ತುಂಬಾ ಸಂತೋಷವೆನಿಸುತ್ತಿದೆ. ಇಂತಹ ಸ್ನೇಹಿತರು ನನಗೆ ಸಿಕ್ಕಿರುವುದು ಯಾವ ಜನ್ಮದ ಪುಣ್ಯನೋ ಗೊತ್ತಿಲ್ಲ. ಇಂತಹ ಸ್ನೇಹಿತರನ್ನ ಪಡೆದಿರುವುದು ನನ್ನ ಪುಣ್ಯ. ಈ ಸಮಾರಂಭಕ್ಕೆ ಆಗಮಿಸಿದ ಎಲ್ಲ ಸ್ನೇಹಿತ ಕುಟುಂಬದವರಿಗೆ ಅಭಿನಂದನೆಗಳನ್ನು ತಿಳಿಸಿ ಎಲ್ಲ ಸ್ನೇಹಿತರು ಒಂದೆಡೆಗೆ ಸೇರುವಂತೆ ಕೆಲಸವನ್ನು ಲಿಂಗೇಶ್, ನಾಗೇಂದ್ರಪ್ಪ, ಶಿವಕುಮಾರ್ ಅವರ ಪರಿಶ್ರಮದಿಂದ ಈ ಕಾರ್ಯಕ್ರಮ ಮಾಡಲು ಈ ಅಪರೂಪದ ಕ್ಷಣಗಳಿಗೆ ಸಾಕ್ಷಿಯಾಗಿದೆ.
ಶಿವಣ್ಣ ಅಂಡ್ ಟೀಮ್ ನಿನ್ನೆ ಸಮಾರಂಭ ಇಷ್ಟು ಸಕ್ಸಸ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಇದು ಬರೇ ಸಕ್ಸಸ್ ಅಲ್ಲ, ಗ್ರ್ಯಾಂಡ್ ಸಕ್ಸಸ್ ಅಂತ ಹೇಳಬೇಕು. ಎಲ್ಲರ ರೆಸ್ಪಾನ್ಸ್ ತುಂಬಾ ಪಾಸಿಟಿವ್ ಆಗಿ ಇತ್ತು. ನಿಜವಾಗಲೂ ಊಹೆ ಮಾಡಿರಲಿಲ್ಲ. ಕಾಲೇಜ್ ಡೇಸ್ ಅಲ್ಲಿ ಕೆಲವರನ್ನ ಮಾತ್ರ ಕ್ಲೋಸ್ ಆಗಿ ಮಾತಾಡಿಸ್ತಿದ್ವಿ. ಆದ್ರೆ ನಿನ್ನೆ ಎಲ್ಲರೂ ಮುಂಚೆಯಿಂದಾನು ಕ್ಲೋಸ್ ಆಗಿದ್ವಿ ಅನ್ನೋ ಮನಸ್ಸು ಇತ್ತು. ಎಲ್ಲರ ಫ್ಯಾಮಿಲಿ ನೋಡಿ ಎಲ್ಲರಿಗೂ ತುಂಬಾ ಖುಷಿಯಾಯ್ತು. ಅವರೆಲ್ಲರೂ ತುಂಬಾ ಎಂಜಾಯ್ ಮಾಡಿದರು. ಇನ್ನು ಈ ಸಂದರ್ಭದಲ್ಲಿ ರಮೇಶ್ ಕುಂಟಾಳ್, ಟಿ ಶಿವಕುಮಾರ್, ಎ ನಾಗೇಂದ್ರಪ್ಪ, ಕೆಎಂಎಂ ಲಿಂಗೇಶ್, ಟಿ ನಿಜಲಿಂಗಪ್ಪ, ಶಿವಮೂರ್ತಿ, ಉಮೇಶ್, ಶರತ್ ಉತ್ತಂಗಿ, ಅಂಬರೇಶ್, ಬಸಮ್ಮ, ಅಕ್ಕಮಹಾದೇವಿ, ಶೋಭಾ ಅಳವಂಡಿ, ವಿಜಯಲಕ್ಷ್ಮಿ, ಶಂಕರಮ್ಮ, ಮಂಜುಳಾ, ಗಾಯತ್ರಿ, ವೀರೇಂದ್ರ, ಬಿ ರಾಜಪ್ಪ ಮೇಲಗಿರಿ, ಆನಂದ್ ಪಂಪಾಪತಿ, ಹೊನ್ನಪ್ಪ, ಅಜ್ಜಯ್ಯ, ದಿಳ್ಳಪ್ಪ, ನಾಗರಾಜ್ ಶೆಟ್ಟಿ, ಶಿವಕುಮಾರ್ ಮತ್ತೂರು, ಮಂಜಪ್ಪ ಎಂ, ಷಣ್ಮುಖ, ಡಿ ಪ್ರಕಾಶ್, ಕೆ ಕೊಟ್ರೇಶ್, ಸುಬಾನ್, ಸಿದ್ದೇಶ್, ನಾಗರಾಜ್, ಬಾಗಳಿ ನಾಗರಾಜ್, ಗೋವಿಂದ, ಶಿವಕುಮಾರ್ ಹೊಸಕೆರೆ, ತೆಲಿಗಿ ದಿಳ್ಳಪ್ಪ, ಮಂಜನಾಯ್ಕ್, ಪಿ ಜಗದೀಶ್ ಸೇರಿದಂತೆ ಅನೇಕರು ಹಾಜರಿದ್ದರು.